ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಸರಣಿಯ ಕ್ಲಾಸ್ ನಂಬರ್ 10 ಆಗಿದೆ. ಸೊ ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 10. ಲಾಸ್ಟ್ ಕ್ಲಾಸಲ್ಲಿ ನಾವು ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯ ಬಗ್ಗೆ ಡಿಸ್ಕಷನ್ ಮಾಡಲಿದ್ದವ. ಹಾಗಿದ್ರೆ ಏನಿದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇದರ ಅರ್ಥ ಏನು ಅನ್ನೋದು ನೋಡೋಣ. ವಾಟ್ ಇಸ್ ದ ಡೆಫಿನೇಷನ್ ಆಫ್ DPSP? ಸೊ ಇಲ್ಲಿ DPSP ಅಂತಂದ್ರೆ ಸೊ ಹೆಸರೇ ಹೇಳೋ ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಅಂದರೆ ಇಲ್ಲಿ ರಾಜ್ಯಗಳು ಕಾನೂನನ್ನ ಮಾಡುವಾಗ ಅಥವಾ ನೀತಿಗಳನ್ನ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯಗಳು ಇಲ್ಲಿ ನೀತಿಗಳನ್ನ ರೂಪಿಸುವಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ, ಇವುಗಳು ಅಂದರೆ ರಾಜ್ಯಗಳು ಅನುಸರಿಸಬೇಕಾದಂಥ ಮಾರ್ಗದರ್ಶಿ ಅಥವಾ ಮಾರ್ಗಸೂಚಿಗಳಾಗಿವೆ. ಅನುಸರಿಸಬೇಕಾದಂಥ ಮಾರ್ಗಸೂಚಿಗಳೇ ಈ DPSP ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಹಾಗಿದ್ರೆ ಇಲ್ಲಿ ಬಳಸಲಾಗಿರುವಂಥ ರಾಜ್ಯ ಅನ್ನುವಂಥ ಪದ ಏನಿದೆ, ಹಾಗಿದ್ರೆ ಇದು ಏನೆಲ್ಲ ಒಳಗೊಳ್ಳುತ್ತೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನ ಹೇಳುವಂಥ ಸಂದರ್ಭದಲ್ಲಿ ರಾಜ್ಯ ಅಂತಂದರೆ ಏನು ಅನ್ನುವಂಥದ್ದಕ್ಕೆ ಆರ್ಟಿಕಲ್ 12ರಲ್ಲಿ ಇದೆ. ಅಂದರೆ ರಾಜ್ಯ ಅಂತಂದರೆ ಏನೆಲ್ಲ ಒಳಗೊಂಡಿದೆ ಅನ್ನುವಂಥದ್ದನ್ನ ಸೊ ಇದನ್ನು ನಾವು ಮುಂದೆ ಕೂಡ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಈ ರೀತಿ ಆರ್ಟಿಕಲ್ 12ರಲ್ಲಿ ಬರುವಂಥ ರಾಜ್ಯದ ವ್ಯಾಖ್ಯಾನವನ್ನು ಒಳಗೊಂಡಿರುವಂಥ ಇವೆಲ್ಲವೂ ಕೂಡ ನೀತಿಗಳನ್ನ ರೂಪಿಸುವಂಥ ಸಂದರ್ಭದಲ್ಲಿ ಅವುಗಳು ಅನುಸರಿಸಬೇಕಾದಂಥ ಮಾರ್ಗಸೂಚಿಗಳಾಗಿವೆ ಇವು. ಹಾಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜನರ ಕಲ್ಯಾಣ ಹಾಗೂ ನ್ಯಾಯಯುತ ಸಮಾಜ ಸ್ಥಾಪನೆ. ಸೊ ಇವುಗಳನ್ನ ಖಚಿತಪಡಿಸಿಕೊಳ್ಳಲಿಕ್ಕೆ ಏನು ಮಾಡುತ್ತೆ, ರಾಜ್ಯಗಳ ಒಂದು ಆಡಳಿತ ಆಗಿರಬಹುದು, ನೀತಿ ರಚನಾ ಹಾಗೆ ಈ ನೀತಿ ಮತ್ತು ಸರ್ಕಾರದ ಕಾರ್ಯಕ್ರಮಗಳೇನಿರುತ್ತೆ, ಸರ್ಕಾರದ ಆ ಒಂದು ಕಾರ್ಯಕ್ರಮಗಳೇನಿರುತ್ತೆ ಅವುಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಏನು ಮಾಡುತ್ತೆ, ಮಾರ್ಗದರ್ಶಿ ಸೂತ್ರಗಳನ್ನು ಈ ಒಂದು ತತ್ವಗಳು ನೀಡುತ್ತೆ. ಸೊ ನಾವಿವಾಗ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅನ್ನೋಂಥದ್ದು ನೋಡೋಣ. ಸೊ ಇದು ಸಂವಿಧಾನದ ಭಾಗ 4ರಲ್ಲಿ ಪಾರ್ಟ್ 4ರಲ್ಲಿ ಇದು ಕಂಡುಬರುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 36 to 51 ವಿಧಿ 36ರಿಂದ 51 ಏನಿದೆ, ಸೊ ಇವುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಗಳಾಗಿವೆ. ಹಾಗಿದ್ರೆ ಈ ಒಂದು ತತ್ವಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಏನು ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋಂಥದ್ದು ನೋಡೋಣ. ಸೊ ಈ ರೀತಿ ಒಂದು ಸ್ಟೇಟ್ಮೆಂಟ್ಗಳನ್ನ ಆನ್ಸರ್ ರೈಟಿಂಗ್ನಲ್ಲಿ ಇವುಗಳನ್ನ ಬಳಸಿಕೊಳ್ಳಬಹುದು. ಸೊ ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಇದು ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. DPSP ಅನ್ನುವಂಥದ್ದು ನಾವೆಲ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಹಾಗೆ ಗ್ರಾನ್ವೆಲ್ಲೆ ಆಸ್ಟಿನ್ ಅವರು ಸೊ ಇವರು DPSP ಮತ್ತು ಫಂಡಮೆಂಟಲ್ ರೈಟ್ಸ್ಗಳನ್ನ ಎರಡನ್ನೂ ಸೇರಿ ಏನಂತ ಹೇಳಿದ್ದಾರೆ, ಸಂವಿಧಾನದ ಅಂತರಾತ್ಮ ಅಂತ ಹೇಳಿದ್ದಾರೆ. ಅಂದರೆ ಕಾನ್ಸೈನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಸೊ ನೆನಪಿರಲಿ, ಸೊ ಇವರು DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಹಾಗೆ ಫಂಡಮೆಂಟಲ್ ರೈಟ್ಸ್, ಸೊ ಇವೆರಡನ್ನ ಸೇರಿ ಏನಂತ ಹೇಳಿದ್ದಾರೆ, ಇವರು ಸಂವಿಧಾನದ ಅಂತರಾತ್ಮ ಅಂತ ಹೇಳಿದ್ದಾರೆ. ಹಾಗೆ ಪ್ರಖ್ಯಾತ ತಜ್ಞರು ಹಾಗೆ ರಾಯಭಾರಿಗಳಾಗಿದ್ದಂಥ LM ಸಿಂಘ್ವಿ ಅವರು ಏನು ಹೇಳಿದ್ದಾರೆ, ಸೊ ಈ DPSP ಅನ್ನುವಂಥದ್ದು ಸಂವಿಧಾನದ ಜೀವಧಾತು ಅಂತ ಹೇಳಿದ್ದಾರೆ. ಸೊ ನಿಮಗೆ ನೆನಪಿರಲಿ ಏನು ಅಂತಂದ್ರೆ DPSPಗಳನ್ನ ಯಾವುದೇ ನ್ಯಾಯಾಲಯವು ಜಾರಿಗೊಳಿಸಲು ಸಾಧ್ಯವಿಲ್ಲ ಅಂತಂದ್ರೆ ಇವಾಗ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಿದೆ ಅಂತಂದ ಸಂದರ್ಭದಲ್ಲಿ ಅವುಗಳನ್ನ ಜಾರಿಗೊಳಿಸುವಂತೆ ಕೋರಿ ಏನು ಮಾಡ್ಬೋದು, ಇಲ್ಲಿ ಅವುಗಳ ಜಾರಿಗಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಹೈಕೋರ್ಟ್ಗೆ ಅಂಡರ್ ಆರ್ಟಿಕಲ್ 226 ಹಾಗೆ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 32 ಅಡಿಯಲ್ಲಿ ನೀವು ನ್ಯಾಯಾಲಯಕ್ಕೆ ಹೋಗ್ಬೋದು. ಆದರೆ ಇವುಗಳನ್ನು ಜಾರಿಗೊಳಿಸಲಿಕ್ಕೆ ಅಂದರೆ DPSPಗಳನ್ನ ಜಾರಿಗೊಳಿಸಲಿಕ್ಕೆ ಇಲ್ಲಿ ನ್ಯಾಯಾಲಯದ ಬಳಿ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಏನಾಗಿದೆ ಅಂತಂದರೆ ಈ DPSP ಮತ್ತು ಫಂಡಮೆಂಟಲ್ ರೈಟ್ಸ್ಗಳು ಸಂವಿಧಾನದ ತತ್ವಶಾಸ್ತ್ರ ಮತ್ತು ಸಂವಿಧಾನದ ಆತ್ಮಗಳಾಗಿವೆ.
ಎಸ್ ಹಾಗೆ ಈ ಒಂದು ಕಲ್ಪನೆ ಏನಿದೆ, ಈ DPSP ಅನ್ನುವಂಥದ್ದು ಕಲ್ಪನೆ ಏನಿದೆ, ಈ ಒಂದು ಕಲ್ಪನೆಯನ್ನು ನಮ್ಮ ಸಂವಿಧಾನದ ರಚನಾಕಾರರು ಐರಿಷ್ ಸಂವಿಧಾನದಿಂದ ಇದನ್ನು ಭಾರತ ಏನು ಮಾಡ್ಕೊಂಡಿದೆ ಅಂದರೆ ಎರವಲು ಪಡೆದುಕೊಂಡಿದ್ದ. ಎಸ್ ಸೊ ಇವಾಗ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಲಕ್ಷಣಗಳನ್ನು ನೋಡೋಣ. ಸೊ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ DPSP ಫೀಚರ್ಸ್. ಎಸ್ ಸೊ ಮೊದಲನೇದಾಗಿ ಇವು ಸಾಂವಿಧಾನಿಕ ಸೂಚನೆಗಳು, ಶಿಫಾರಸುಗಳು. ಅಂದರೆ ಇವು ಒಂದು ರೀತಿ ಏನಂತಾರೆ ಗೈಡಿಂಗ್ ಪ್ರಿನ್ಸಿಪಲ್ ಇದ್ದ ಹಾಗ. ಯಾವ ವಿಷಯದಲ್ಲಿ ಅಂತಂದರೆ ಒಂದು ಶಾಸಕಾಂಗ, ಕಾರ್ಯಾಂಗ ಮತ್ತು ಆಡಳಿತಕ್ಕೆ ಇವು ಸೂಚನೆಗಳು ಅಥವಾ ಶಿಫಾರಸುಗಳಾಗಿವೆ. ಎಸ್ ಸೊ ಇಲ್ಲಿ ಆರ್ಟಿಕಲ್ 36 ಏನು ಹೇಳುತ್ತೆ, ಇಲ್ಲಿ ಇದರ ಅಡಿಯಲ್ಲಿ ಭಾಗ 4ರಲ್ಲಿರುವ ರಾಜ್ಯವು, ಅಂದರೆ ಇವಾಗ DPSP ಏನಿದೆ, DPSPಗಳು ಕಂಡುಬರುವಂಥದ್ದು ಭಾಗ 4ರಲ್ಲಿ ಇದರಲ್ಲಿರುವ ರಾಜ್ಯವು, ಈ ರಾಜ್ಯ ಅನ್ನುವಂಥ ಪದ ಏನಿದೆ, ಭಾಗವು ಭಾಗ 3ರಲ್ಲಿ ಇರುವಂಥ, ಭಾಗ 3ರಲ್ಲಿ ಏನು ಕಂಡು ಬರುತ್ತಾ, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್. ಸೊ ಫಂಡಮೆಂಟಲ್ ರೈಟ್ಸ್ ಹೇಳುವಾಗ ಇಲ್ಲಿ ಆರ್ಟಿಕಲ್ 12 ಬಗ್ಗೆ ಹೇಳಿದ್ದ. ಸೊ ಈ ಆರ್ಟಿಕಲ್ ಅಡಿಯಲ್ಲಿ 12 ಅಂದರೆ ಈ ಒಂದು ರಾಜ್ಯ ಅನ್ನುವಂಥದ್ದು ಏನೆಲ್ಲ ಒಳಗೊಂಡಿರುತ್ತೆ ಅನ್ನುವಂಥದ್ದನ್ನು ಹೇಳಿದ್ದ. ಸೊ ಇದರ ಅರ್ಥ ಇಲ್ಲಿ ಏನೆಲ್ಲ ಒಳಗೊಂಡಿದೆ ಈ ರಾಜ್ಯವು ಅನ್ನುವಂಥದ್ದು. ಸೊ ಏಕೆಂತಂದರೆ ಇಲ್ಲಿ DPSP ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳಂತ ಬಳಸಿರ್ತೀವಿ ನಾವು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತ. ಸೊ ಈ ರಾಜ್ಯ ಅನ್ನುವಂಥ ಪದ ಏನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಕಾರಿ ಮೀನ್ಸ್ ಕಾರ್ಯಾಂಗ ಸಂಸ್ಥೆಗಳನ್ನ ಇದು ಒಳಗೊಂಡಿರುತ್ತೆ. ಅಂದರೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಶಾಸಕಾಂಗ ಮತ್ತು ಕಾರ್ಯಾಂಗಗಳನ್ನ ಒಳಗೊಂಡಿರುತ್ತೆ. ಸೊ ಅದಾದ ನಂತರ ಎಲ್ಲ ಸ್ಥಳೀಯ ಪ್ರಾಧಿಕಾರಗಳನ್ನ ಹಾಗೂ ದೇಶದ ಇತರೆ ಸಾರ್ವಜನಿಕ ಪ್ರಾಧಿಕಾರಗಳನ್ನ ಕೂಡ ಈ ರಾಜ್ಯವು ಒಳಗೊಂಡಿರುತ್ತೆ. ರಾಜ್ಯವು ಅಂತಂದರೆ ಇದೆಲ್ಲವನ್ನ ಸೇರಿ ರಾಜ್ಯ ಅಂತ ಕರೆಯಲಾಗತ್ತೆ. ಎಸ್ ಸೊ ಇವಾಗ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನಿದೆ, ಸೊ ಇವುಗಳು ಈ ಹಿಂದೆ 1935ರಲ್ಲಿ ಜಾರಿಯಲ್ಲಿದ್ದಂಥ ಭಾರತ ಸರ್ಕಾರದ ಕಾಯ್ದೆ ಏನಿತ್ತು ಅದರಲ್ಲಿ ಸೂಚನೆಗಳ ಸಾಧನ ಅನ್ನುವಂಥದ್ದು ಇತ್ತು. ಅದನ್ನು ಇದೇನು ಮಾಡುತ್ತೆ, ಈ DPSPಗಳು ಪ್ರಸ್ತುತ ಇರುವಂಥ DPSPಗಳು ಹೋಲುತ್ತೆ. ಎಸ್ ಹಾಗೆ ಇದರ ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಮಾರ್ಗಸೂಚಿ ಸಾಧನದಂತೆ ಅಂತ ಹೇಳಿದ್ದಾರೆ. ಅಂದರೆ DPSP ಆರ್ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 1935ರ ಒಂದು ಕಾಯ್ದೆಯಲ್ಲಿ ಯಾವ ರೀತಿ ಇದ್ವು ಅಂತಂದರೆ ಇವು DPSPಗಳು ಅಂದರೆ ಸೂಚನೆಗಳ ಸಾಧನಗಳಂತಂದರೆ ಅಲ್ಲಿ 1935ರ ಭಾರತ ಸರ್ಕಾರದ ಕಾಯ್ದೆ ಅಡಿಯಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಗವರ್ನರ್ ಜನರಲ್ ಮತ್ತು ಭಾರತದ ವಸಾಹತುಗಳ ಗವರ್ನರ್ಗಳಿಗೆ ನೀಡಲಾಗಿತ್ತು. ಯಾವುದು ಅಂತಂದರೆ ಈ ಸೂಚನೆಗಳ ಸಾಧನವನ್ನು ಈ ಒಂದು ಕಾಯ್ದೆ ಅಡಿಯಲ್ಲಿ ಇವುಗಳನ್ನು ಗವರ್ನರ್ ಜನರಲ್ ಮತ್ತು ಭಾರತದ ವಸಾಹತು ಗವರ್ನರ್ಗಳಿಗೆ ಇವುಗಳನ್ನು ನೀಡಲಾಗ್ತಾ ಇತ್ತು. ಅವುಗಳನ್ನೇ ಈ ಒಂದು ಪ್ರಸ್ತುತ DPSPಗಳು ಹೋಲುತ್ತೆ. ಹಾಗೆ ಎಸ್ ಸೊ ಇಲ್ಲಿ ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಏನಿದೆ ಅವುಗಳಲ್ಲಿ ಕೆಲವೊಂದಿಷ್ಟು ಉನ್ನತ ಆದರ್ಶಗಳು ಬರುತ್ತೆ. ಅಂದರೆ ಇಲ್ಲಿ ಪೀಠಿಕೆಯಲ್ಲಿ ಅಂದರೆ ಪ್ರಿಯಾಂಬಲ್ನಲ್ಲಿ ಹೇಳಿರುವಂಥ ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆ, ಭಾತೃತ್ವದ ಭಾವನೆಗಳೇನಿದೆ, ಸೊ ಇಂತಹ ಒಂದು ಉನ್ನತ ಆದರ್ಶಗಳನ್ನ ಇಲ್ಲಿ ಅರಿತುಕೊಳ್ಳುವಂಥ ಉದ್ದೇಶವನ್ನು ಅಥವಾ ಗುರಿಯನ್ನು ಈ DPSPಗಳು ಹೊಂದಿದೆ. ಹಾಗೆ ಇವು ದೇಶದಲ್ಲಿ ಒಂದು ಸಮಗ್ರವಾದಂಥ ಕಾರ್ಯಕ್ರಮವನ್ನು ರೂಪಿಸುತ್ತಾ, ಉದಾಹರಣೆಗೆ ಇಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ಕಾರ್ಯಕ್ರಮ ಮತ್ತು ಆಧುನಿಕಕ್ಕಾಗಿ ಏನು ಮಾಡುತ್ತಾ ಸಮಗ್ರವಾದಂಥ ಕಾರ್ಯಕ್ರಮವನ್ನು ಇವುಗಳು ರೂಪಿಸುತ್ತವೆ. ಹಾಗೆ ಇಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯ ಹೊರತು ಪೊಲೀಸ್ ರಾಜ್ಯದ ಪರಿಕಲ್ಪನೆ ಅಲ್ಲ. ಅಂದರೆ ಈ DPSP ಅನ್ನುವಂಥ ಪರಿಕಲ್ಪನೆ ಏನಿದೆ, ಸೊ ಇದರ ಮೂಲ ಉದ್ದೇಶ ಏನು, ಇದರ ಪರಿಕಲ್ಪನೆಯ ಉದ್ದೇಶ ಏನು ಅಂತಂದರೆ ಇದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ನಾವು ಯಾವುದರಲ್ಲಿ ಕಾಣಬಹುದು ಅಂತಂದರೆ ಈ DPSPಗಳಲ್ಲಿ ಕಾಣಬಹುದು. ಎಸ್ ಹಾಗೆ ಇದು ಹೊರತು ಪೊಲೀಸ್ ರಾಜ್ಯದ ಪರಿಕಲ್ಪನೆ ಅಲ್ಲ. ಸೊ ಇವೆರಡರ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು. ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಂತಂದರೆ ಏನು, ಕಲ್ಯಾಣ ರಾಜ್ಯ ಅಂದರೆ ಜನರ ಏಳಿಗೆಗಾಗಿ, ಸೊ ಜನರ ಏಳಿಗೆಗಾಗಿರುವಂಥ ಸರ್ಕಾರ. ಸೊ ಇಲ್ಲಿ ಸರ್ಕಾರಗಳು ಏನು ಮಾಡುತ್ತೆ, ಸಾಮಾನ್ಯವಾಗಿ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕಲ್ಯಾಣ ಅಂತಂದರೆ ಇಲ್ಲಿ ಸಾಮಾಜಿಕ ಅಂದರೆ ಜನರ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕಲ್ಯಾಣ ಅಂತ ಹೇಳಿ.
ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ, ಇಲ್ಲಿ ರಾಜ್ಯಗಳು ಹಲವಾರು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರುತ್ತೆ. ಉದಾಹರಣೆಗೆ ಇವಾಗ ಅವರ ಆರೋಗ್ಯ ಆಗಿರಬಹುದು, ಆರೋಗ್ಯ, ಶಿಕ್ಷಣ, ಉದ್ಯೋಗ ಇಂಥವುಗಳ ಕುರಿತು ಏನು ಮಾಡೋದು, ಕಾನೂನುಗಳನ್ನ ಜಾರಿಗೆ ತರುತ್ತೆ. ಸೊ ಈ ಮೂಲಕ ಜನರ ಅಭಿವೃದ್ಧಿಯನ್ನು ಬಯಸುತ್ತೆ ಸರ್ಕಾರಗಳು. ಸೊ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುತ್ತೆ. ಆದರೆ ಪೊಲೀಸ್ ರಾಜ್ಯದ ಪರಿಕಲ್ಪನೆ ಅನ್ನುವಂಥದ್ದು ಯಾವಾಗ ಜಾರಿಯಲ್ಲಿತ್ತಿದ್ದು, ವಸಾಹತುಶಾಹಿ ಯುಗದಲ್ಲಿ, ಅಂದರೆ ಬ್ರಿಟಿಷರ ಕಾಲದಲ್ಲಿ ಇತ್ತಲ್ವಾ. ಸೊ ಬ್ರಿಟಿಷರ ಕಾಲದಲ್ಲಿದ್ದಂತಹ ಈ ಒಂದು ಪೊಲೀಸ್ ರಾಜ್ಯದ ಉದ್ದೇಶ ಏನಾಗಿತ್ತು ಅಂದರೆ ಜನರನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥದ್ದು, ಅಲ್ಲಿ ಖಾಸಗಿ ವ್ಯಕ್ತಿಗಳ ಒಂದು ಪ್ರಾಬಲ್ಯ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇದು ಈ ರೀತಿಯ ಒಂದು ವ್ಯವಸ್ಥೆ ಅಲ್ಲ, ಇದರ ಅಡಿಯಲ್ಲಿರುವಂಥದ್ದು. ಸೊ ಇಲ್ಲಿ ಇರುವಂಥದ್ದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅನ್ನುವಂಥದ್ದು. ಸೊ ಇಲ್ಲಿ ಇವುಗಳು ನ್ಯಾಯ ಸುರಕ್ಷಿತವಾದವುಗಳಲ್ಲ ಅಂತಂದರೆ ಈಗಾಗಲೇ ಹೇಳಿದ ಹಾಗೆ ಇವುಗಳ ಉಲ್ಲಂಘನೆಗಾಗಿ ಅಥವಾ ಇವುಗಳನ್ನು ಜಾರಿಗೊಳಿಸುವಂತೆ ಕೋರಿ ನೀವು ನ್ಯಾಯಾಲಯದ ಬಳಿ ಹೋಗೋ ಹಾಗಿಲ್ಲ. ಹಾಗೆ ಕಾನೂನುಗಳನ್ನ ರೂಪಿಸುವಾಗ, ನೀತಿಗಳನ್ನ ಹಾಗೂ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸುವಾಗ ಮತ್ತು ಆಡಳಿತ ನಡೆಸುವಾಗ ಈ ತತ್ವಗಳನ್ನ ಅಂದರೆ ಈ DPSPಗಳನ್ನ ಅಳವಡಿಸಿಕೊಳ್ಳುವಂಥದ್ದು ರಾಜ್ಯದ ಆದ್ಯ ಕರ್ತವ್ಯ ಆಗಿದೆ. ಸೊ ಅಂದರೆ ಆದ್ಯ ಕರ್ತವ್ಯ ಮೀನ್ಸ್ ಕಡ್ಡಾಯವಾಗಿ ಇವುಗಳನ್ನ ಪಾಲಿಸತಕ್ಕದ್ದು ಅಂತ, ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಹಾಗೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ 3 ವಿಧಗಳು ಬರುತ್ತೆ. ಸೊ 3 ಟೈಪ್ಸ್. ಸೊ ಅವುಗಳಲ್ಲಿ ಮೊದಲನೆಯದು ಸಮಾಜವಾದಿ ತತ್ವಗಳು, ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ. ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್. ಹಾಗಿದ್ರೆ ಏನಿದು ಸಮಾಜವಾದಿ ತತ್ವಗಳಂತಂದರೆ, ಇವುಗಳ ಒಂದು ಈ ರೀತಿಯ ಒಂದು ತತ್ವಗಳು ಸಮಾಜವಾದದ ಸಿದ್ಧಾಂತವನ್ನು ಇವುಗಳು ಪ್ರತಿಬಿಂಬಿಸುತ್ತವೆ, ಅಂದರೆ ರಿಫ್ಲೆಕ್ಟ್ ದಿ ಐಡಿಯಾಲಜಿ ಆಫ್ ಸೋಷಿಯಲಿಸಮ್. ಹಾಗಿದ್ರೆ ಇವುಗಳ ಉದ್ದೇಶ ಏನು, ಈ ಒಂದು ತತ್ವಗಳ ಉದ್ದೇಶ ಅಂತಂದರೆ ಇವುಗಳು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುತ್ತಾ, ಹಾಗೆಯೂ ಜನರ ಭಾರತವನ್ನು ಕಲ್ಯಾಣ ರಾಜ್ಯವನ್ನಾಗಿಸುವಂಥ ಉದ್ದೇಶವನ್ನು ಇವುಗಳು ಹೊಂದಿದೆ. ಸೊ ಇದು ರಾಜ್ಯಗಳಿಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನ ನೀಡುತ್ತೆ ಅಂದರೆ ಈ ಒಂದು ಸಮಾಜವಾದಿ ತತ್ವಗಳು ಅನ್ನುವಂಥದ್ದು ನೋಡೋಣ. ಸೊ ಇಲ್ಲಿ ಅಂಡರ್ ಆರ್ಟಿಕಲ್ 36 ಏನು ಹೇಳುತ್ತೆ ಅನ್ನುವಂಥದ್ದು ನೋಡೋಣ, ಯಾವ ರೀತಿ ಇಲ್ಲಿ ಮಾರ್ಗದರ್ಶನವನ್ನು ಅಥವಾ ನಿರ್ದೇಶನವನ್ನು ನೀಡುತ್ತೆ ಅನ್ನುವಂಥದ್ದನ್ನು. ಸೊ ಇಲ್ಲಿ ನ್ಯಾಯದಿಂದ ಅನುಮತಿಸಲಾದ ಸಾಮಾಜಿಕ ಕ್ರಮವನ್ನು ಭದ್ರಪಡಿಸುವ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸಿ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ಮತ್ತು ಅಸಮಾನತೆಗಳನ್ನ ಕಡಿಮೆ ಮಾಡುವಂಥದ್ದು. ಅಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಸಿಗತ್ತೆ. ಸೊ ಇಲ್ಲಿ ಜನರ ಒಂದು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಸಮಾನತೆಗಳನ್ನು ಕಡಿಮೆ ಮಾಡುವ ಮೂಲಕ ಸಾಮಾಜಿಕ ನ್ಯಾಯವನ್ನು ತರಬೇಕಂತ ಹೇಳಿ ಈ ಆರ್ಟಿಕಲ್ 38 ಹೇಳುತ್ತೆ. ಸೊ ಉದಾಹರಣೆಗೆ ಇಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯಕ್ಕೆ ಒಂದು ಉದಾಹರಣೆಯನ್ನು ನೋಡೋದಾದರೆ PM ಆವಾಸ್ ಯೋಜನೆ, ಪ್ರಧಾನಮಂತ್ರಿ PM ಆವಾಸ ಯೋಜನೆ. ಅಂದರೆ ಸರ್ಕಾರಗಳು ಏನು ಮಾಡುತ್ತೆ ಅಂದರೆ ರಾಜ್ಯಗಳು ಹಲವಾರು ಯೋಜನೆಗಳ ಮೂಲಕ ಈ ರೀತಿಯ ತತ್ವಗಳನ್ನ ಏನು ಮಾಡುತ್ತೆ, ಇಂಪ್ಲಿಮೆಂಟ್ ಮಾಡುತ್ತೆ. ಹಾಗೆ ಆವಾಸ ಯೋಜನೆ ಆದರೆ ಇನ್ನೊಂದು PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಬರುತ್ತೆ, ಸಾರ್ವಜನಿಕ ಪಡಿತರ ವಿತರಣಾ ವ್ಯವಸ್ಥೆ ಅನ್ನುವಂಥದ್ದು. ಸೊ ಈ ರೀತಿಯ ಒಂದು ಯೋಜನೆಗಳ ಮೂಲಕ ಏನು ಮಾಡುತ್ತೆ, ಸಾಮಾಜಿಕ ನ್ಯಾಯವನ್ನು ರಾಜ್ಯವು ಒದಗಿಸುತ್ತೆ, ಸಾಮಾಜಿಕ ನ್ಯಾಯ. ಸೊ ಇದು ಆರ್ಟಿಕಲ್ 38 ಹೇಳುತ್ತೆ. ಹಾಗೆ ಆರ್ಟಿಕಲ್ 39 ಏನು ಹೇಳುತ್ತೆ ಅಂತಂದರೆ ಇಲ್ಲಿ ಎಲ್ಲರಿಗೂ ಕೂಡ ಆದಾಯ, ಅವರ ಸ್ಥಿತಿ ಅಂದರೆ ಸ್ಟೇಟಸ್, ಸೌಲಭ್ಯಗಳು, ಅವಕಾಶಗಳು ಅವ್ರಿಗೆ ಸೆಕ್ಯೂರ್ ಆಗಿರಬೇಕು ಅನ್ನುವಂಥದ್ದನ್ನ ಹೇಳುತ್ತಾ. ಹಾಗೆ ಎಲ್ಲ ನಾಗರಿಕರಿಗೂ ಕೂಡ ಸಾಕಷ್ಟು ಜೀವನೋಪಾಯದ ಹಕ್ಕು ಅವರಿಗೆ ಇರುತ್ತೆ. ಹಾಗೂ ಸಾಮಾನ್ಯ ಒಳಿತಿಗಾಗಿ ಸಮುದಾಯದ ಭೌತಿಕ ಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚಬೇಕು. ಹಾಗೂ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳ ಕೇಂದ್ರೀಕರಣವನ್ನು ತಡೆಗಟ್ಟುವಂಥದ್ದು. ಹಾಗೆ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಬಲವಂತದ ನಿಂದನೆಯ ವಿರುದ್ಧ ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯ ಮತ್ತು ಶಕ್ತಿಯನ್ನು ಕಾಪಾಡುವುದು. ಅಂದರೆ ಇವುಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕಾಗತ್ತೆ, ಇಲ್ಲಿ ರಾಜ್ಯವು ಕಾನೂನುಗಳನ್ನ ಅಥವಾ ನೀತಿಗಳನ್ನ
ರೂಪಿಸಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ಎಲ್ಲ ನಾಗರಿಕರಿಗೂ ಸಾಕಷ್ಟು ಜೀವನೋಪಾಯದ ಹಕ್ಕು ಅಂತಂದರೆ ಇಲ್ಲಿ ಅವರ ಲೈವ್ಲಿಹುಡ್ ಏನಿರುತ್ತೆ ಅಥವಾ ಅವರ ಜೀವನಕ್ಕೆ ಅಗತ್ಯವಾಗಿರುವಂಥ ಆದಾಯವನ್ನು ಇಲ್ಲಿ ಹಲವಾರು ಒಂದು ಯೋಜನೆಗಳ ಮೂಲಕ ಸೃಷ್ಟಿಸಲಾಗತ್ತೆ. ಇವಾಗ ನರೇಗಾ ಅನ್ನುವಂಥ ಒಂದು ಯೋಜನೆ ಇದೆ. ಸೊ ಆ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಹಾಗೆ ಇಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂತಿದೆ. ಸೊ ಇಲ್ಲಿ ಕನಿಷ್ಠ ವೇತನ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಅಂದರೆ ಮಹಿಳೆ ಮತ್ತು ಪುರುಷರಿಗೆ ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಲಾಗತ್ತೆ. ಸೊ ಕನಿಷ್ಠ ವೇತನ ಕಾಯ್ದೆ. ಹಾಗೆ ಇಲ್ಲಿ ಬಲವಂತದ ನಿಂದನೆಯ ವಿರುದ್ಧ ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯ ಮತ್ತು ಶಕ್ತಿಯನ್ನು ಕಾಪಾಡುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಯುಷ್ಮಾನ್ ಭಾರತ್ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ ನೆಕ್ಸ್ಟ್ ಒನ್ ಆರ್ಟಿಕಲ್ 39A ಏನು ಹೇಳುತ್ತೆ ಅನ್ನುವಂಥದ್ದನ್ನು ಸಮಾನ ನ್ಯಾಯವನ್ನು ಉತ್ತೇಜಿಸಲು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡಲು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವೆಲ್ಲ ಒಂದು ನೀತಿಗಳನ್ನ ಜಾರಿಗೆ ತಂದಿದೆ ಅಂತ ನೋಡೋದಾದರೆ ಸೊ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಬರುತ್ತೆ. ಸೇವಾ ಪ್ರಾಧಿಕಾರ ಮತ್ತು ನ್ಯಾಯಮಿತ್ರ ಯೋಜನೆಯನ್ನು ಜಾರಿಗೆ ತಂದಿದೆ. ನ್ಯಾಯಮಿತ್ರ ಯೋಜನೆ. ಸೊ ನಮಗೆ ಯಾವೆಲ್ಲ ಒಂದು ಯೋಜನೆಗಳು ಈ ಒಂದು DPSP ಅಡಿಯಲ್ಲಿ ಹೇಳಿರುವಂಥ ಮಾರ್ಗಸೂಚಿಗಳಿಗೆ ಹೋಲುತ್ತೆ ಅನ್ನೋಂಥದ್ದು ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಇಲ್ಲಿ ವೃದ್ಧಾಪ್ಯರು ಅಂದರೆ ವೃದ್ಧರು ಮತ್ತು ಅನಾರೋಗ್ಯ ಪೀಡಿತ ವ್ಯಕ್ತಿಗಳಾಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಕೆಲಸ ಮಾಡುವ ಹಕ್ಕನ್ನು ಹಾಗೆ ನಿರುದ್ಯೋಗದ ಸಂದರ್ಭದಲ್ಲಿ ಶಿಕ್ಷಣ ಮತ್ತು ಸಾರ್ವಜನಿಕ ನೆರವನ್ನು ಇಲ್ಲೇನು ಮಾಡಬೇಕು ಸುರಕ್ಷಿತಗೊಳಿಸಬೇಕು. ಅಂದರೆ ಇವರೆಲ್ಲರೂ ಕೂಡ ಅಂಗವಿಕಲರಾಗಿದ್ದರೂ ಕೂಡ ಅನಾರೋಗ್ಯದ ಪೀಡಿತ ವ್ಯಕ್ತಿಗಳು ಕೂಡ ವೃದ್ಧರು ಕೂಡ ಅವರಿಗೆ ಕೆಲಸ ಮಾಡುವ ಹಕ್ಕನ್ನು ಒದಗಿಸಬೇಕು. ಅವರಿಗೆ ನಿರುದ್ಯೋಗದ ಸಂದರ್ಭದಲ್ಲಿ ಶಿಕ್ಷಣ ಮತ್ತು ಸಾರ್ವಜನಿಕ ನೆರವನ್ನು ನೀಡಬೇಕು ಅನ್ನೋದನ್ನು ಹೇಳುತ್ತಾ. ಉದಾಹರಣೆಗೆ ಇವಾಗ ಈ ಅಂಗವಿಕಲ ವ್ಯಕ್ತಿಗಳಿಗೆ ಅಂಗವಿಕಲರ ಅಥವಾ ಅಂಗವಿಕಲ ವ್ಯಕ್ತಿಗಳ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ವ್ಯಕ್ತಿಗಳ ಕಾಯ್ದೆ. ಸೊ ಇಲ್ಲಿ ವೃದ್ಧಾಪ್ಯ ವೇತನವನ್ನು ಕೂಡ ನೀಡಲಾಗುತ್ತೆ. ವೃದ್ಧರಿಗೆ ವೃದ್ಧಾಪ್ಯ ವೇತನ. ಸೊ ಇಂತಹ ಒಂದು ನೀತಿಗಳನ್ನ ಇಲ್ಲಿ ಜಾರಿಗೆ ತರುತ್ತೆ ರಾಜ್ಯಗಳು. ಹಾಗೆ ಆರ್ಟಿಕಲ್ 42 ಏನು ಹೇಳುತ್ತೆ? ಸೊ ಇದು ಕೆಲಸ ಮತ್ತು ಮಾತೃತ್ವ ಪರಿಹಾರಕ್ಕಾಗಿ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನ ಒದಗಿಸುವಂಥದ್ದು. ಅಂದ್ರೆ ಇವಾಗ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಯೋಜನೆನ ಜಾರಿಗೆ ತಂದಿದೆ ಅಂದರೆ ಕೆಲಸ ಮತ್ತು ಮಾತೃತ್ವ ಪರಿಹಾರಕ್ಕಾಗಿ ಇಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ. ಸೊ ಎಕ್ಸಾಮ್ಗಳಲ್ಲಿ ನಮಗೆ ಈ ಒಂದು ರೀತಿಯ ಯೋಜನೆಗಳ ಕುರಿತು ಕೂಡ ಕೇಳ್ತಾರೆ. ಸೊ ಇವುಗಳು ಕೂಡ ಇಂಪಾರ್ಟೆಂಟ್. ಸ್ಕೀಮ್ಸ್ ಅಂತ ಬರುತ್ತೆ. ಸ್ಕೀಮ್ಸ್. ಎಸ್. ಸೊ ನೆಕ್ಸ್ಟ್ ಒನ್ ಸೊ ಇಲ್ಲಿ ನೆಕ್ಸ್ಟ್ ಮಾನವೀಯ ಪರಿಸ್ಥಿತಿಗಳನ್ನ ಒದಗಿಸ್ಲಿಕ್ಕೆ. ಸೊ ನಂತರದಲ್ಲಿ ಆರ್ಟಿಕಲ್ 43 ಏನು ಹೇಳುತ್ತೆ ಅನ್ನೋದು ನೋಡೋಣ. ಸೊ ಇಲ್ಲಿ ಜೀವನ ವೇತನ ಎಲ್ಲ ಕಾರ್ಮಿಕರಿಗೆ ಯೋಗ್ಯ ಜೀವನ ಮಟ್ಟ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳನ್ನ ಇಲ್ಲಿ ಸೆಕ್ಯೂರ್ ಮಾಡಬೇಕು ಅನ್ನೋಂಥದ್ದನ್ನು ಈ ಆರ್ಟಿಕಲ್ 43 ಹೇಳುತ್ತೆ. ಉದಾಹರಣೆಗೆ ಇವಾಗ ಎಲ್ಲ ಕಾರ್ಮಿಕರಿಗೆ ಅಂತಂದರೆ ಕಾರ್ಮಿಕ ಸಂಹಿತೆ ಹಾಗೆ ಇಲ್ಲಿ ಅವರ ಒಂದು ವೇತನಕ್ಕೆ ಸಂಬಂಧಪಟ್ಟಂತೆ ವೇತನ ಸಂಹಿತೆ ಅನ್ನುವಂಥದ್ದಿದೆ. ವೇತನ ಸಂಹಿತೆ ಈ ರೀತಿಯ ಒಂದು ನೀತಿಗಳನ್ನ ಇಲ್ಲಿ ಫಾರ್ಮ್ ಮಾಡಿದ. ಹಾಗೆ ಆರ್ಟಿಕಲ್ 43A ಏನು ಹೇಳುತ್ತೆ ಅನ್ನೋಂಥದ್ದು ನೋಡೋಣ. ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಟ್ರೇಡ್ ಯೂನಿಯನ್ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಸೊ ನೆಕ್ಸ್ಟ್ ಒಂದು ಸೆಕೆಂಡ್ ಒಂದು ಟೈಪ್ ಆಫ್ DPSP ಅಂತಂದರೆ ಇಲ್ಲಿ ಗಾಂಧಿ ತತ್ವಗಳು, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ. ಗಾಂಧಿಯನ್ ಪ್ರಿನ್ಸಿಪಲ್ಸ್. ಹಾಗಿದ್ರೆ ಈ ಒಂದು ತತ್ವಗಳ ಉದ್ದೇಶ ಏನು ಅನ್ನುವಂಥದ್ದು ನೋಡೋಣ.
ಎಸ್. ಸೊ ಈ ಒಂದು ತತ್ವಗಳು ಇಲ್ಲಿ ಗ್ರಾಮ ಸ್ವರಾಜ್ಯ ಮತ್ತು ನೈತಿಕ ಸಮಾಜ ಸೃಷ್ಟಿ ಈ ಒಂದು ಗಾಂಧಿಯನ್ ಪ್ರಿನ್ಸಿಪಲ್ಗಳಾಗಿವೆ. ಇವುಗಳ ಒಂದು ಉದ್ದೇಶ ಆಗಿದೆ. ಎಸ್, ಹಾಗಿದ್ರೆ ಇದರ ಅಡಿಯಲ್ಲಿ ಬರುವಂಥದ್ದು ಈ ಆರ್ಟಿಕಲ್ 40. ಎಸ್, ಸೊ ನಾವಿಲ್ಲಿ ಕೆಲವೊಂದಿಷ್ಟು ಕಾಯ್ದೆ ಆರ್ಟಿಕಲ್ ಮಿಸ್ ಆಗಿದೆ ನೋಡಿ. ಇಲ್ಲಿ ಆರ್ಟಿಕಲ್ 39 ಆದ ನಂತರ 39A ತೊಗೊಂಡಿದ್ದೀವಿ, ಅದಾದ ನಂತರ 40 ತೊಗೊಂಡಿದ್ದೀವಿ. ಸೊ ಇಲ್ಲಿ ಇನ್ ಬಿಟ್ವೀನ್ ಬರುವಂಥದ್ದು, ಈ ಮಧ್ಯದಲ್ಲಿ ಬರುವಂಥದ್ದು ಏನಂದರೆ ಕೆಲವೊಂದಿಷ್ಟು ವರ್ಗೀಕರಣ ಮಾಡಿದಾರಲ್ವಾ, ಸೊ ಅವುಗಳನ್ನು ಸಪ್ರೇಟಾಗಿ ನಾವಿಲ್ಲಿ ತೊಗೊಂಡಿದ್ದೀವಿ. ಸೊ ಇಲ್ಲಿ ಆರ್ಟಿಕಲ್ 39A ಆದ ನಂತರ ಆರ್ಟಿಕಲ್ 40ಗೆ ಬಂದಿದ್ದೀವಿ. ಸೊ 40 ಅನ್ನುವಂಥದ್ದು ಏನಾಗುತ್ತೆ, ಈ ಒಂದು ಗಾಂಧಿಯನ್ ಪ್ರಿನ್ಸಿಪಲ್ನಲ್ಲಿ ಬರುತ್ತೆ. ಸೊ ಆರ್ಟಿಕಲ್ 40. ಸೊ ಇದೇನು ಹೇಳುತ್ತಾ, ಗ್ರಾಮ ಪಂಚಾಯತಿಗಳನ್ನ ಸಂಘಟಿಸುವುದು ಮತ್ತು ಅವುಗಳಿಗೆ ಅಗತ್ಯವಾದಂಥ ಅಧಿಕಾರವನ್ನು ನೀಡುವಂಥದ್ದು. ಸೊ ಇಲ್ಲಿ ಇಲ್ಲಿ ಪಂಚಾಯತಿಗಳಂತ ಏನು ಬರುತ್ತಾ, ಸೊ ಅಂತಹ ಒಂದು ಸಂಸ್ಥೆಗಳಿಗೆ ಏನು ಮಾಡಬೇಕು, ಅವುಗಳಿಗೆ ಅಗತ್ಯವಾಗಿರುವಂಥ ಅಧಿಕಾರವನ್ನು ನೀಡಬೇಕು. ಅವುಗಳನ್ನ ಸಂಘಟನೆಗೆ ಏನೆಲ್ಲ ಕೆಲಸವನ್ನು ಮಾಡಬಹುದು ಅನ್ನೋದನ್ನು ಸೊ ಇಲ್ಲಿ ಮಾಡಬೇಕಾಗತ್ತೆ. ಸೊ ಉದಾಹರಣೆಗೆ ಇವಾಗ ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಸಕಾಲ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಸೊ ಇದರೊಟ್ಟಿಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ, ಸಂಗ್ರಾಮ್ ಅನ್ನುವಂಥದ್ದು. ಸೊ ಇವು ನೆನಪಿರಲಿ, ಯಾವೆಲ್ಲ ರಾಜ್ಯಗಳಲ್ಲಿ ಈ ರೀತಿ ಒಂದು ಯೋಜನೆ ಜಾರಿಗೆ ಬಂದಿದೆ. ಸೊ ಮಹಾರಾಷ್ಟ್ರದಲ್ಲಿ MH ಮೀನ್ಸ್ ಮಹಾರಾಷ್ಟ್ರದಲ್ಲಿ ಸಂಗ್ರಾಮ್ ಅನ್ನುವಂಥ ಒಂದು ಯೋಜನೆ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಸಕಾಲ ಇರುವಂಥ. ಹಾಗೆ ಮಧ್ಯಪ್ರದೇಶದಲ್ಲಿ ಪಂಚಪರಮೇಶ್ವರ್ ಅನ್ನುವಂಥ ಯೋಜನೆ, ಪಂಚಪರಮೇಶ್ವರ್ ಇಂತಹ ಒಂದು ಯೋಜನೆಗಳನ್ನ ಈ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಜಾರಿಗೆ ತರಲಾಗಿದೆ. ಸೊ ನಂತರದಲ್ಲಿ ಆರ್ಟಿಕಲ್ 43 ಅನ್ನುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಕ್ತಿ ಅಥವಾ ನಿಗಮದಿಂದ ಗುಡಿ ಕೈಗಾರಿಕೆಗಳನ್ನ ಉತ್ತೇಜಿಸುವುದು, ಗುಡಿ ಕೈಗಾರಿಕೆಗಳ ಉತ್ತೇಜನ ಅಂತ ಬರುತ್ತೆ ನೇರವಾಗಿ. ಸೊ ಕಾಟೇಜ್ ಇಂಡಸ್ಟ್ರಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಹಾಗೂ ಆರ್ಟಿಕಲ್ 43B. ಸೊ ಇದೇನು ಹೇಳುತ್ತೆ, ಸಹಕಾರಿ ಸಂಘಗಳನ್ನ ಉತ್ತೇಜಿಸುವುದು ಅಂದರೆ ಇವುಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಸಹಕಾರ ಚಳುವಳಿಗಳನ್ನು ಇಲ್ಲಿ ಪ್ರೇರೇಪಿಸಲು ಅಥವಾ ಸಹಕಾರ ಸಂಘಗಳನ್ನ ಉತ್ತೇಜಿಸಲಿಕ್ಕೆ ಏನು ಮಾಡಿದೆ ಅಂತಂದರೆ ಒಂದು ಸಪ್ರೇಟ್ ಮಿನಿಸ್ಟ್ರಿಯನ್ನು ಕೂಡ ಏನು ಮಾಡಲಾಗಿದೆ, ಸೃಷ್ಟಿಸಲಾಗಿದೆ. ಅದುವೇ ಸಹಕಾರ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕೋಆಪರೇಷನ್. ಸೊ ನೆಕ್ಸ್ಟ್ ಒನ್ ಆರ್ಟಿಕಲ್ 46 ಏನು ಹೇಳುತ್ತಾ, ಸೊ ಇಲ್ಲಿ ಶಿಕ್ಷಣ ದುರ್ಬಲ ವರ್ಗಗಳ ಹಿತಾಸಕ್ತಿಯನ್ನು ಪ್ರಚಾರ ಮಾಡಲು. ಸೊ ಇಲ್ಲಿ ದುರ್ಬಲ ವರ್ಗಗಳನ್ನು ಇವರ ಹಿತಾಸಕ್ತಿಯನ್ನು ಮತ್ತು ಇವರ ಶಿಕ್ಷಣವನ್ನು ಕಾಪಾಡಲಿಕ್ಕೆ ಅಥವಾ ಪ್ರಚಾರ ಮಾಡಲಿಕ್ಕೆ ಇಲ್ಲಿ ಸರ್ಕಾರ ಹಲವಾರು ಒಂದು ಕಾಯ್ದೆಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಸೊ ಉದಾಹರಣೆಗೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಂತ ಬರುತ್ತೆ. ತಡೆ ಕಾಯ್ದೆ 1989. ಸೊ ಇಂತಹ ಒಂದು ಯೋಜನೆ ಕೂಡ ಜಾರಿಗೆ ತರಲಾಗಿದೆ. ಸೊ ನಂತರದಲ್ಲಿ ಆರ್ಟಿಕಲ್ 47 ಏನು ಹೇಳುತ್ತೆ, ಮತ್ತೇರಿಸುವ ಪಾನೀಯಗಳು ಮತ್ತು ಮಾದಕ ದ್ರವ್ಯಗಳ ನಿಷೇಧ. ಮತ್ತೇರಿಸುವ ಪಾನೀಯಗಳು ಅಂತಂದರೆ ಡ್ರಗ್ಸ್ ಅಂತ ಏನು ಬರುತ್ತೆ, ಡ್ರಗ್ಸ್ಗಳಾಗಿರ್ಬೋದು. ಇಲ್ಲಿ ಮಾದಕ ದ್ರವ್ಯಗಳು, ಮದ್ಯಪಾನ, ಧೂಮಪಾನ ಇವುಗಳನ್ನು ಕೂಡ ಏನು ಮಾಡುತ್ತೆ, ಹಲವಾರು ರಾಜ್ಯಗಳಲ್ಲಿ ಕೂಡ ನಿಷೇಧವನ್ನು ಕೂಡ ಮಾಡಲಾಗತ್ತೆ, ನಿಷೇಧ. ಹಾಗೆ ಆರ್ಟಿಕಲ್ 48 ಏನು ಹೇಳುತ್ತಾ, ಸೊ ಗೋವುಗಳ ಹತ್ಯೆಯನ್ನು ನಿಷೇಧಿಸುವುದು ಅಂದರೆ ಇವುಗಳನ್ನ ಸರ್ಕಾರ ಯಾವ ಒಂದು ಕಾನೂನಿನ ಮೂಲಕ ಇವುಗಳನ್ನ ನಿಷೇಧವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಸೊ ಇಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಬರುತ್ತೆ, ಗೋಕುಲ್ ಮಿಷನ್. ಹಾಗೂ ಕಾಮಧೇನು ಯೋಜನೆಯನ್ನು ಜಾರಿಗೆ ತರಲಾಗಿದೆ, ಕಾಮಧೇನು ಯೋಜನೆ. ಸೊ ಇವೆಲ್ಲವೂ ಕೂಡ ಗೋವುಗಳ ಹತ್ಯೆಯನ್ನು ನಿಷೇಧಕ್ಕೆ ಸಂಬಂಧಿಸಿದಂಥ ಕಾನೂನುಗಳಾಗಿವೆ. ಸೊ ನಂತರದಲ್ಲಿ ಬರುವಂಥದ್ದು ಉದಾರತಾ ತತ್ವಗಳು, ಲಿಬರಲ್ ಇಂಟಲೆಕ್ಚುವಲ್ ಪ್ರಿನ್ಸಿಪಲ್ ಅಂತ ಬರುತ್ತೆ. ಲಿಬರಲ್ ಇಂಟಲೆಕ್ಚುವಲ್ ಪ್ರಿನ್ಸಿಪಲ್ಸ್. ಹಾಗಿದ್ರೆ ಈ ಒಂದು ತತ್ವಗಳ ಮುಖ್ಯ ಉದ್ದೇಶ ಏನು, ಯಾವ ಉದ್ದೇಶವನ್ನು ಇವುಗಳು ಹೊಂದಿದೆ ಅಂತಂದರೆ, ಇವುಗಳು ಉತ್ತಮ ಆಡಳಿತ ಮತ್ತು ಕಾನೂನು ಪ್ರಭುತ್ವ ಜಾರಿಗೆ ತರುವಂತಹ ಒಂದು ಉದ್ದೇಶವನ್ನು ಈ ಒಂದು ಉದಾರತಾ ತತ್ವಗಳು ಹೊಂದಿವೆ. ಕಾನೂನು ಪ್ರಭುತ್ವ.
ಎಸ್, ಹಾಗಿದ್ರೆ ಇದರ ಅಡಿಯಲ್ಲಿ ಬರುವಂಥ ಈ ಒಂದು ಆರ್ಟಿಕಲ್ಗಳು ಏನು ಹೇಳುತ್ತೆ ಅನ್ನೋಂಥದ್ದು ನೋಡೋಣ. ಸೊ ಮೊದಲನೇದಾಗಿ ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಬರುತ್ತೆ, UCC. ಅಂದರೆ ಎಲ್ಲರಿಗೂ ಕೂಡ ಇಲ್ಲಿ ಒಂದೇ ಕಾನೂನುಗಳು ಅನ್ವಯ ಆಗಬೇಕು ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರಾಜ್ಯಗಳು ಕೂಡ ಈ ರೀತಿಯ ಒಂದು ಕಾನೂನು ಅಥವಾ ಈ ರೀತಿಯ ಒಂದು ಸಂಹಿತೆಯನ್ನು ಜಾರಿಗೆ ತಂದಿದೆ. ಎಸ್, ಸೊ ಇತ್ತೀಚೆಗೆ ನೀವು ನೋಡ್ಬೋದು, ವೆರಿ ಇಂಪಾರ್ಟೆಂಟ್. ಎಸ್, ಸೊ ಇಲ್ಲಿ ಉತ್ತರಾಖಂಡ ರಾಜ್ಯ, ಉತ್ತರಾಖಂಡ ಇಲ್ಲಿ ಏನಿದೆ, ಈ ಒಂದು ರಾಜ್ಯ ಸ್ವಾತಂತ್ರ್ಯಾನಂತರ ಆಫ್ಟರ್ ಇಂಡಿಪೆಂಡೆನ್ಸ್, ಆಫ್ಟರ್ 1947 ನಂತರ ಸೊ ಈ ರೀತಿಯ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಂಥ ಮೊದಲ ರಾಜ್ಯ ಆಗಿದೆ, ಮೊದಲ ರಾಜ್ಯ. ಸೊ ಇಲ್ಲಿ ನೋಡಿ, ನಾನು ಹೇಳ್ತಾ ಇರುವಂಥದ್ದು ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಮೊದಲ ರಾಜ್ಯ, ಸ್ವತಂತ್ರ ನಂತರ ಈ ರೀತಿ ಒಂದು ಸಂಹಿತೆಯನ್ನು ಜಾರಿಗೆ ತಂದಂಥ ಮೊದಲ ರಾಜ್ಯ ಉತ್ತರಾಖಂಡ. ಹಾಗಿದ್ರೆ ಈ ಮುಂಚೆ ಬಿಫೋರ್ 1947 ಕೂಡ, ಬಿಫೋರ್ 1947 ಸೊ ಇಲ್ಲಿ ಗೋವಾದಲ್ಲಿ ಕೂಡ ಏನಿತ್ತು, ಈ ಒಂದು UCC ಅನ್ನುವಂಥದ್ದು ಜಾರಿಯಲ್ಲಿತ್ತು. ಅಂದರೆ ಈ ಗೋವಾ ಅನ್ನುವಂಥದ್ದು ಪೋರ್ಚುಗೀಸರ ಆಡಳಿತಕ್ಕೆ ಒಳಪಟ್ಟಿರುತ್ತೆ. ಆ ಕಾಲದಿಂದಲೂ ಕೂಡ ಈ ಒಂದು ಗೋವಾದಲ್ಲಿ UCC ಅನ್ನುವಂಥದ್ದು ಜಾರಿಯಲ್ಲಿದೆ. ಸೊ ಪ್ರಸ್ತುತ ಕೂಡ ಇದು ಈ ಒಂದು ಗೋವಾದಲ್ಲಿ ಜಾರಿಯಲ್ಲಿರುವಂಥದ್ದು. ಎಸ್, ಸೊ ನೆಕ್ಸ್ಟ್ ಒನ್ ಆರ್ಟಿಕಲ್ 45 ಏನು ಹೇಳುತ್ತಾ, 6 ವರ್ಷ ವಯಸ್ಸಿನವರೆಗೆ ಬಾಲ್ಯ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದನ್ನು ಇದು ಹೇಳುತ್ತಾ. ಸೊ ಉದಾಹರಣೆಗೆ ಇಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ. ಎಸ್, ಸೊ ನೆಕ್ಸ್ಟ್ ಒನ್ ಆರ್ಟಿಕಲ್ 48 ಅಡಿಯಲ್ಲಿ ಆಧುನಿಕ ಮಾರ್ಗದಲ್ಲಿ ಕೃಷಿಯನ್ನು ಸಂಘಟಿಸುವುದು. ಅಂದರೆ ಕೃಷಿಗೆ ಸಂಬಂಧಪಟ್ಟಂತೆ ಆಧುನಿಕ ಮಾರ್ಗಗಳೇನಿದೆ, ಆಧುನಿಕ ಕೃಷಿ ಪದ್ಧತಿಗಳೇನಿದೆ, ಅವುಗಳನ್ನು ಇಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಸೊ ಅವುಗಳಲ್ಲಿ ಕುಸುಮ್ ಯೋಜನಾ. ಸೊ ಕುಸುಮ್ ಯೋಜನೆ ಉದ್ದೇಶ ಏನನ್ನುವಂಥದ್ದು ಗೊತ್ತಿರಬೇಕು ನಿಮಗೆ. ಕುಸುಮ್ ಯೋಜನೆ ಉದ್ದೇಶ ಏನಂತಂದರೆ ಇಲ್ಲಿ ಸೋಲಾರ್ ಪಂಪ್ ಸೆಟ್ಗಳನ್ನ ನೀಡುವಂಥ ಉದ್ದೇಶವನ್ನು ಇದೊಂದಿದೆ. ಅಂದರೆ ಇದು ಆಧುನಿಕ ಮಾರ್ಗದ ಕೃಷಿ ಪದ್ಧತಿ ಇದು. ಎಸ್, ಹಾಗೆ ಆರ್ಟಿಕಲ್ 48A ಏನು ಹೇಳುತ್ತೆ ಅಂತಂದರೆ ವನ್ಯಜೀವಿಗಳು ಮತ್ತು ಅರಣ್ಯವನ್ನು ಸಂರಕ್ಷಿಸುವುದು ಮತ್ತು ಸುಧಾರಿಸುವುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಬರುತ್ತೆ. ವೈಲ್ಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅನ್ನು ಜಾರಿಗೆ ತಂದಿದೆ. ಎಸ್, ಸೊ ಇಲ್ಲಿ ನೆಕ್ಸ್ಟ್ ಒನ್ ಆರ್ಟಿಕಲ್ 49 ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು ಮತ್ತು ಸ್ಥಳಗಳನ್ನ ರಕ್ಷಿಸುವುದು. ಸೊ ಏನು ಇವಾಗ ಐತಿಹಾಸಿಕವಾಗಿ ಏನು ಕೆಲವೊಂದಿಷ್ಟು ಸ್ಮಾರಕಗಳಿರುತ್ತೆ, ಮಾನ್ಯುಮೆಂಟ್ಸ್ಗಳೇನಿರುತ್ತೆ, ಅಂಥ ಒಂದು ಸ್ಥಳಗಳನ್ನ ಸಂರಕ್ಷಣೆ ಮಾಡುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಒಂದು ಕಾಯ್ದೆಗಳನ್ನು ಕೂಡ ಇಲ್ಲಿ ಜಾರಿಗೆ ತಂದಿದೆ. ಸೊ ಇದು ರಾಷ್ಟ್ರೀಯ ಐತಿಹಾಸಿಕ ಸಂರಕ್ಷಣಾ ಕಾಯ್ದೆ ಅಂತ ಬರುತ್ತೆ, ಸಂರಕ್ಷಣಾ ಕಾಯ್ದೆ. ಸೊ ಕಾಯ್ದೆ 1966. ಸೊ ಇದರ ಅಡಿಯಲ್ಲಿ ಐತಿಹಾಸಿಕ ಸ್ಮಾರಕಗಳನ್ನ ಸಂರಕ್ಷಿಸಲಾಗತ್ತೆ. ಸೊ ನಂತರದಲ್ಲಿ ಬರುವಂಥದ್ದು ಆರ್ಟಿಕಲ್ 51 ಅಂತಾರಾಷ್ಟ್ರೀಯ ಶಾಂತಿಯನ್ನು ಉತ್ತೇಜಿಸುವುದು. ಆ್ಯಕ್ಚುಲಿ ಜಾಗತಿಕ ಶಾಂತಿಗಾಗಿ ಕೂಡ ಭಾರತ ಏನು ಮಾಡುತ್ತೆ, ಪ್ರಯತ್ನವನ್ನು ಮಾಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಅಂತ ಬರುತ್ತೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ, ಶಾಂತಿ ಪಾಲನಾ ಪಡೆ. ಸೊ ಎಲ್ಲಾದರೂ ಕೂಡ ಪಾಲನಾ ಪಡೆ. ಜಗತ್ತಿನ ಶಾಂತಿ ಅಂತ ಬಂದಾಗ ಏನು ಮಾಡ್ಬೋದಾಗತ್ತೆ, ಭಾರತವು ಕೂಡ ಇದಕ್ಕೆ ಕೈ ಜೋಡಿಸುತ್ತೆ. ಅಂದರೆ ಅದು ವಿಶ್ವಸಂಸ್ಥೆ ನಿಯಮ ಆಗಿದೆ. ಅಂದರೆ ಸೊ ನಮ್ಮ ಭಾರತದಿಂದ ಕೂಡ ಏನು ಮಾಡಲಾಗತ್ತೆ, ಸೈನ್ಯವನ್ನು ಕೂಡ ಕಳಿಸಲಾಗತ್ತೆ. ಸೊ ನೆಕ್ಸ್ಟ್ ಒನ್ ಹೊಸ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನೋಡ್ತಾ ಇದ್ದೀವಿ ನಾವು. ಸೊ ಇವೆಲ್ಲದೆ ಅಂದರೆ ಇವಾಗ ಏನು ನೋಡಿದ್ದೀವಿ ನಾವು, ಯಾವುದು ಸೋಷಿಯಲಿಸ್ಟಿಕ್, ಹಾಗೆ ಗಾಂಧಿಯನ್ ಹಾಗೂ ಇಂಟೆಲೆಕ್ಚುವಲ್ ಲಿಬರಲ್ ಒಂದು ಪ್ರಿನ್ಸಿಪಲ್ಗಳ ಬಗ್ಗೆ ನೋಡಿದ್ವಿ. ಇವುಗಳ ಹೊರತಾಗಿಯೂ ಕೂಡ ಒಂದಿಷ್ಟು ಹೊಸ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿವೆ. ಹಾಗಿದ್ರೆ ಯಾವುದು ಅನ್ನುವಂಥದ್ದು ನೋಡೋಣ. ಸೊ ಈ ಒಂದು ಹೊಸ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಇಲ್ಲಿ 44ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಪ್ರಕಾರ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ, ಸೊ ಇದರ ಅಡಿಯಲ್ಲಿ ಏನು ಮಾಡಲಾಗಿದೆ, ಸೇರಿಸಲಾಗಿದೆ. ಸೊ ಅದನ್ನು
ಆರ್ಟಿಕಲ್ 39 ಅಡಿಯಲ್ಲಿ ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಏನಾಗಿದೆ DPSP ಅಡಿಯಲ್ಲಿ ಬರುತ್ತಾ. ಹಾಗೆ ಆರ್ಟಿಕಲ್ 39A ಅಡಿಯಲ್ಲಿ ಮತ್ತೊಂದು ಸೇರಿಸಿದಾರ, ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವಂಥದ್ದು. ಸೊ ಮೇಲೆ ಏನು ಡಿಸ್ಕಸ್ ಮಾಡಿದ್ವಿ ನಾವು, ಅದರಲ್ಲಿಯೇ ಸೇರಿಸಲಾಗಿರುವಂಥ ಒಂದಿಷ್ಟು ಹೊಸದಾಗಿರುವಂಥ ಒಂದು DPSPಗಳಾಗಿವೆ. ಸೊ ಇಲ್ಲಿ ಉಚಿತ ಕಾನೂನು ನೆರವನ್ನು ನೀಡಲಿಕ್ಕೆ, ಸೊ ಇಲ್ಲಿ ಹಾಗೂ 43 ಏನಿದೆ, 43A ಏನು ಹೇಳುತ್ತೆ ಅಂದರೆ ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಕಾರ್ಮಿಕರಿಗೆ ಅವಕಾಶವನ್ನು ನೀಡುವಂಥದ್ದು. ಹಾಗೆ 48A ಏನಿದೆ, ಸೊ ಇದು ಪರಿಸರ ಸಂರಕ್ಷಣೆ ಸುಧಾರಣೆ ಮತ್ತು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಕುರಿತು ಹೇಳುತ್ತಾ. ಹಾಗೆ ಇಲ್ಲಿ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 44ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಪ್ರಕಾರ ಅಂಡರ್ ಆರ್ಟಿಕಲ್ 38 ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಆದಾಯ, ಅಂತಸ್ತು, ಸೌಲಭ್ಯ ಮತ್ತು ಅವಕಾಶಗಳನ್ನ ಈ ಒಂದು ಸಂದರ್ಭಗಳಲ್ಲಿ ಏನು ಮಾಡಬೇಕು, ಅಸಮಾನತೆಯನ್ನು ಕಡಿಮೆ ಮಾಡುವಂಥದ್ದು ರಾಜ್ಯದ ಕರ್ತವ್ಯವಾಗಿದೆ ಅನ್ನೋಂಥದ್ದನ್ನು ಹೇಳುತ್ತಾ. ಹಾಗೆ 97ನೇ ಸಾಂವಿಧಾನಿಕ ತಿದ್ದುಪಡಿಯ ಕಾಯ್ದೆ ಪ್ರಕಾರ ಇದೇನು ಹೇಳುತ್ತೆ, ಈ ಸಹಕಾರ ಸಂಘಗಳನ್ನು ಕೂಡ ಸ್ಥಾಪಿಸುವುದು ಅಥವಾ ಸಂಘಟಿಸುವುದು ಏನಾಗಿದೆ ಅಂತಂದರೆ ಇದನ್ನು ಕೂಡ ಇಲ್ಲಿ DPSP ಅಡಿಯಲ್ಲಿ ಸೇರಿಸಲಾಗತ್ತ. ಸೊ ನಂತರದಲ್ಲಿ ನಾವು ಇವಾಗ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು DPSP ಹಾಗೂ ಮೂಲಭೂತ ಹಕ್ಕುಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಸೊ ದಿಸ್ ಇಸ್ ದ ವ್ಯತ್ಯಾಸ, ಡಿಫ್ರೆನ್ಸ್. ಸೊ ಎರಡರ ನಡುವೆ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು ನೋಡೋಣ. ಸೊ ಇವುಗಳು ಸ್ವರೂಪದಲ್ಲಿ ನಕಾರಾತ್ಮಕ ಅಂದರೆ ಮೂಲಭೂತ ಹಕ್ಕುಗಳು, ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವು ಸ್ವರೂಪದಲ್ಲಿ ಸಕಾರಾತ್ಮಕ. ಸೊ ನಕಾರಾತ್ಮಕ ಮೀನ್ಸ್ ನೆಗೆಟಿವ್ ಇನ್ ಕ್ಯಾರೆಕ್ಟರ್, ಸೊ ಸಕಾರಾತ್ಮಕ ಅಂತಂದರೆ ಪಾಸಿಟಿವ್ ಇನ್ ಕ್ಯಾರೆಕ್ಟರ್ ಅಂತ. ಹಾಗಿದ್ರೆ ಏನಿದ್ರ ಅರ್ಥ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂತಂದರೆ, ಸೊ ಇವು ಮೂಲಭೂತ ಹಕ್ಕುಗಳು ನೋಡಿ ಸರ್ಕಾರದ ಮೇಲೆ ಒಂದಿಷ್ಟು ನಿಯಂತ್ರಣವನ್ನು ಹಾಕತ್ತೆ. ಸರ್ಕಾರದ ಮೇಲೆ ಏನು ಮಾಡುತ್ತೆ, ನಿಯಂತ್ರಣ. ಯಾವ ರೀತಿ ನಿಯಂತ್ರಣ ಅಂತಂದರೆ, ಸರ್ಕಾರ ಇಲ್ಲಿ ಏನನ್ನ ಮಾಡಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಹೇಳುತ್ತಾ. ಸೊ ಅಂದರೆ ಸರ್ಕಾರ ಇಲ್ಲಿ ಯಾವುದೇ ರೀತಿಯಾಗಿ ತಾರತಮ್ಯವನ್ನು ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಸೊ ಕೆಲವೊಂದಿಷ್ಟು ಗ್ರಹಗಳನ್ನು ಕೊಡ್ತಾರೆ, ಅದನ್ನು ಕೂಡ ನಾವು ಈಗಾಗಲೇ ಮೂಲಭೂತ ಹಕ್ಕುಗಳನ್ನ ಸ್ಟಡಿ ಮಾಡಬೇಕಾದ್ರೆ ಕೂಡ ಹೇಳಿದ್ದ. ಎಸ್, ಸೊ ಇಲ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ, ಹಾಗೆ ಅಸಮಾನತೆಯನ್ನು ಮಾಡೋ ಹಾಗಿಲ್ಲ. ಸೊ ಈ ರೀತಿ ಸರ್ಕಾರದ ಮೇಲೆ ಏನು ಮಾಡುತ್ತೆ, ನಿರ್ಬಂಧವನ್ನು ಹಾಕತ್ತೆ, ಈ ರೀತಿ ಮಾಡಬಾರ್ದು ಅನ್ನುವಂಥದ್ದನ್ನು. ಸೊ ಹೀಗೆ ಇದೇನಂತ, ಇದಕ್ಕೆ ನಾವು ಇಲ್ಲೇನಂತ ಕರಿತೀವಿ, ಇದಕ್ಕೆ ನಕಾರಾತ್ಮಕ ಸ್ವರೂಪದಂತ ಕರಿತೀವಿ. ಬಟ್ ಇಲ್ಲಿ ಇವು ಸರ್ಕಾರಕ್ಕೆ ಏನು ಮಾಡುತ್ತೆ, ಒಂದಿಷ್ಟು ಮಾರ್ಗದರ್ಶಿ ಸೂಚಗಳನ್ನ ಏನು ಮಾಡಬೇಕು ಅನ್ನುವಂಥದ್ದನ್ನ ಹೇಳುತ್ತೆ ಇದು. ಸೊ ಹೀಗಾಗಿ ಇವು ಪಾಸಿಟಿವ್ ಇನ್ ಕ್ಯಾರೆಕ್ಟರ್ ಆಗಿದೆ. ಸೊ ನೆಕ್ಸ್ಟ್ ಒನ್, ಇವು ನ್ಯಾಯಸಮ್ಮತ ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ. ಸೊ ಇಟ್ ಮೀನ್ಸ್ ಇವೇನಾದರೂ ವೈಲೇಟ್ ಆದರೆ, ಇವುಗಳ ಉಲ್ಲಂಘನೆ ಆದರೆ ಏನು ಮಾಡ್ತೀರಾ, ಸೊ ಇವುಗಳ ಜಾರಿಗಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಆದರೆ ಇವುಗಳು ಹಾಗಲ್ಲ, ಇವುಗಳ ಉಲ್ಲಂಘನೆಗೆ ಇಲ್ಲಿ ಇವುಗಳನ್ನು ನ್ಯಾಯಾಲಯದಿಂದ ಜಾರಿಗೊಳಿಸಲಿಕ್ಕೆ ಬರೋದಿಲ್ಲ. ಹಾಗೆ ಇವುಗಳ ಮುಖ್ಯ ಉದ್ದೇಶ, ಗುರಿ ಏನಾಗಿದೆ ಅನ್ನೋಂಥದ್ದು ಗೊತ್ತಿರಬೇಕು. ಸೊ ಇವುಗಳ ಮುಖ್ಯ ಉದ್ದೇಶದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವುದಾಗಿದೆ. ರಾಜಕೀಯ ಪ್ರಜಾಪ್ರಭುತ್ವ. ಆದ್ರೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳದ್ದು ಯಾವ ಗುರಿ ಇದೆ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ. ವ್ಯತ್ಯಾಸ ಗೊತ್ತಿರಲಿ, ಈ ವ್ಯತ್ಯಾಸಗಳನ್ನು ಕೂಡ ನಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು. ಎಸ್, ಸೊ ಇವುಗಳು ಕಾನೂನು ನಿರ್ಬಂಧಗಳನ್ನ ಹೊಂದಿದೆ, ಲೀಗಲ್ ಸ್ಯಾಂಕ್ಷನ್ ಅಂತ ಕರಿತೀವಿ. ಹಾಗೆ ಇವು ನೈತಿಕ ಮತ್ತು ರಾಜಕೀಯ ನಿರ್ಬಂಧಗಳನ್ನ ಹೊಂದಿದೆ. ಸೊ ವ್ಯಕ್ತಿಯ ಕಲ್ಯಾಣವನ್ನು ಇವು ಉತ್ತೇಜಿಸುತ್ತವೆ. ಸೊ ಇಲ್ಲಿ ಮೇನ್ ಪರ್ಪಸ್ ಏನಿದ್ರದ್ದು ವ್ಯಕ್ತಿಯ ಕಲ್ಯಾಣ, ಅಂದರೆ ಇದು ವ್ಯಕ್ತಿಗೆ ಇರುವಂಥ ಹಕ್ಕುಗಳಾಗಿದೆ. ಆದರೆ ಇವು ಸಮುದಾಯದ ಕಲ್ಯಾಣವನ್ನು, ಒಟ್ಟಾರೆ ಈ ವ್ಯಕ್ತಿಗಳನ್ನ ಒಳಗೊಂಡಂಥ ಒಟ್ಟಾರೆ ಸಮುದಾಯ ಏನಿರುತ್ತೆ ಆ ಸಮುದಾಯದ ಕಲ್ಯಾಣವನ್ನು ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಉತ್ತೇಜಿಸುತ್ತವೆ. ಹಾಗೆ ಅನುಷ್ಠಾನಕ್ಕೆ ಯಾವುದೇ ಶಾಸನದ ಅಗತ್ಯವಿಲ್ಲ. ಸೊ ಇವುಗಳನ್ನು, ಇವಿಗೆ ಮೂಲಭೂತ ಹಕ್ಕುಗಳಿವೆ, ಇವುಗಳನ್ನ ಜಾರಿಗೊಳಿಸಬೇಕು ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಕಾನೂನಾಗಲಿ, ಕಾನೂನಿಲ್ಲ. ಕಾನೂನು ಮೀನ್ಸ್ ಅಂದರೆ ಶಾಸನಗಳನ್ನು ಇರೋದಿಲ್ಲ, ಬದಲಿಗೆ ಅವು ನೇರವಾಗಿ ಜಾರಿಗೊಳ್ಳುತ್ತಾ. ಹಾಗೆ ಇಲ್ಲಿ ಅನುಷ್ಠಾನಕ್ಕೆ ಯಾವುದೇ ಕಾನೂನು ರಚನೆ ಅಗತ್ಯ ಇರುತ್ತೆ.
ಸೊ ಇವಾಗ ಸರ್ಕಾರ ಈ ಸಂವಿಧಾನದಲ್ಲಿ ಏನು ಹೇಳುತ್ತಾ, ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಅನ್ನುವಂಥದ್ದು ಸರ್ಕಾರದ ಜವಾಬ್ದಾರಿ ಅಂತ ಹೇಳುತ್ತಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು, ಇಲ್ಲಿ ಸರ್ಕಾರ ಕಾನೂನುಗಳನ್ನ ರಚನೆ ಮಾಡುತ್ತಾ. ಉದಾಹರಣೆಗೆ ಇವಾಗ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಇಂಥವುಗಳನ್ನ ಜಾರಿಗೆ ತರಬೇಕಂತಂದ್ರೆ ಸಾರ್ವಜನಿಕ ಆರೋಗ್ಯ ಅನ್ನುವಂಥದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಇಲ್ಲಿ ಯಾವ ರೀತಿ ತರಬೇಕು, ಅದನ್ನು ಕಾನೂನು ರಚನೆ ಮೂಲಕವೇ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಇದು ವ್ಯತ್ಯಾಸ. ಹಾಗೆ ಯಾವುದೇ ಮೂಲಭೂತ ಹಕ್ಕುಗಳನ್ನ ಕಾನೂನು ಉಲ್ಲಂಘಿಸಿದರೆ ಅದನ್ನು ಕಾನೂನು ಬಾಹಿರವನ್ನು ಘೋಷಿಸಲು ನ್ಯಾಯಾಲಯಗಳು ಬದ್ಧವಾಗಿರುತ್ತೆ. ಸೊ ಇಲ್ಲಿ ಮೇಲೆ ಹೇಳಿದಾಗ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226 ಹಾಗೆ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32 ಅಡಿಯಲ್ಲಿ ಏನು ಮಾಡುತ್ತಾ, ಇವುಗಳನ್ನ ಕಾನೂನು ಬಾಹಿರ ಅಂತ ಘೋಷಣೆಯನ್ನು ಮಾಡುತ್ತಾ. ಅಂದರೆ ಯಾವುದೇ ಕಾನೂನನ್ನ ರಾಜ್ಯವು ಜಾರಿಗೆ ತಂದರೆ ಅವು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದರೆ ಅವುಗಳು ಕಾನೂನು ಬಾಹಿರ ಅಂತ ಘೋಷಣೆಯನ್ನು ಮಾಡಬಹುದು. ಆದರೆ ಈ DPSP ಅಂತ ಬಂದಾಗ ನ್ಯಾಯಾಲಯವು ಯಾವುದೇ DPSPಗಳನ್ನ ಕಾನೂನು ಉಲ್ಲಂಘಿಸಿದೆ ಎಂದು ಘೋಷಿಸಲು, ಅಂದರೆ ಕಾನೂನು ಬಾಹಿರ ಅಂತ ಹೇಳಿ ಘೋಷಿಸಲಿಕ್ಕೆ ಬರೋದಿಲ್ಲ. ಇವುಗಳ ನಡುವಿನ ವ್ಯತ್ಯಾಸ. ಸೊ ನೆಕ್ಸ್ಟ್ ಒನ್, ಇವಾಗ ಈ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ಸಂಘರ್ಷ, ಕಾನ್ಫ್ಲಿಕ್ಟ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಅಂದರೆ ಇವೆರಡರ ನಡುವೆ ಸಂಘರ್ಷ ಬಿದ್ದಾಗ DPSP ವರ್ಸಸ್ ಫಂಡಮೆಂಟಲ್ ರೈಟ್ಸ್, ಸೊ ಇವುಗಳ ನಡುವೆ ತಿಕ್ಕಾಟ ಬಿದ್ದಾಗ, ಸಂಘರ್ಷ ಬಿದ್ದಾಗ ಯಾವುಗಳು ಮೇಲುಗೈ ಸಾಧಿಸುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳು ಬರುತ್ತೆ. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಯಾವುದು ಮೇಲುಗೈ ಸಾಧಿಸುತ್ತೆ ಅನ್ನುವಂಥದ್ದು ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್ ಕೇಸಸ್ಗಳಿವು. ಚಂಪಕಂ, ದೊರೈ ರಾಜನ್ ಪ್ರಕರಣ ಹಾಗೂ ಗೋಲಕ್ನಾಥ್ ಪ್ರಕರಣ. ಸೊ ಈ ಒಂದು ಪ್ರಕರಣದಲ್ಲಿ ಯಾವುದು ಮೇಲುಗೈ ಸಾಧಿಸುತ್ತೆ ಅನ್ನೋಂಥದ್ದನ್ನು ಹೇಳಿದ್ದಾರೆ ಅನ್ನೋಂಥದ್ದು ನೋಡೋಣ. ಸೊ ಈ ಒಂದು ಚಂಪಕಂ ದೊರೈ ರಾಜನ್ ಪ್ರಕರಣ 1951 ಆಗಿರುವಂಥ ಪ್ರಕರಣ ಇದು. ಸೊ ಈ ಒಂದು ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು DPSPಗಳಿಗಿಂತ ಪ್ರಬಲವಾಗಿದೆ. ಇಟ್ ಮೀನ್ಸ್ ಸೊ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಮತ್ತು ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಏನಾದರೂ ಸಂಘರ್ಷ ಬಿದ್ದರೆ, ಸೊ ಇಲ್ಲಿ ಯಾವುದು ಮೇಲುಗೈ ಸಾಧಿಸುತ್ತೆ, ಈ ಮೂಲಭೂತ ಹಕ್ಕುಗಳೇ ಸಂಘರ್ಷ ಸಾಧಿಸುತ್ತೆ ಅನ್ನುವಂಥದ್ದು. ಸೊ ಕಾರಣ ಏನು, ಯಾಕೆ ಆ ರೀತಿ ಹೇಳಿದೆ? ಸೊ ಇಲ್ಲಿ ಸಂಸತ್ತು ವಿಧಿ 368ರ ಅಡಿಯಲ್ಲಿ ಏನು ಮಾಡ್ಬೋದು, ಫಂಡಮೆಂಟಲ್ ಹಕ್ಕನ್ನು ಅಂದರೆ ಈ ಮೂಲಭೂತ ಹಕ್ಕುಗಳನ್ನ ಏನು ಮಾಡ್ಬೋದು, ತಿದ್ದುಪಡಿಯನ್ನು ಮಾಡಬಹುದು. ಹಾಗೆ ವಿಧಿ 13ರಲ್ಲಿನ ಕಾನೂನು ಸಾಮಾನ್ಯ ಕಾನೂನು ಮಾತ್ರ ಒಳಗೊಂಡಿದೆ. ಸೊ ವಿಧಿ ಆರ್ಟಿಕಲ್ 33 ಹೇಳುತ್ತಾ, ಅಂದರೆ ಯಾವ ರೀತಿ ನಾವು ಕಾನೂನು ತಿದ್ದುಪಡಿಯನ್ನು ಮಾಡಬಹುದು ಅನ್ನುವಂಥದ್ದಕ್ಕೆ. ಸೊ ಇದರ ಅಡಿಯಲ್ಲಿ ಏನಂತಂದರೆ ಈ ಸಾಮಾನ್ಯ ಕಾನೂನು ಮಾತ್ರ ಇದು ಒಳಗೊಂಡಿದೆ. ಹೀಗಾಗಿ ಇದು ಸಂವಿಧಾನಿಕ ತಿದ್ದುಪಡಿ ಕಾನೂನು ಆಗಿರುವಂಥದ್ರಿಂದ ಸೊ ಇಲ್ಲೇನು ಮಾಡ್ಬೋದು, ಸಂವಿಧಾನ 368ರ ಅಡಿಯಲ್ಲಿ ಯಾವುದೇ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳುತ್ತಾ. ಸೊ ನೆಕ್ಸ್ಟ್ ಒಂದು ಬರುವಂಥದ್ದು ಈ ಗೋಲಕ್ನಾಥ್ ಪ್ರಕರಣ. ಸೊ ಇನ್ 1967. ಸೊ ಇಲ್ಲಿ ಮೂಲಭೂತ ಹಕ್ಕುಗಳು ಅತೀಂದ್ರಿಯ ಮತ್ತು ಬದಲಾಗುವುದಿಲ್ಲ ಅನ್ನೋದನ್ನು ಇಲ್ಲಿ ಹೇಳುತ್ತೆ. ಸೊ ಇದಕ್ಕೆ ರೀಸನ್ ಏನು ಅನ್ನೋದನ್ನು ಕೂಡ ಹೇಳುತ್ತೆ. ಇದು ಸಂಸತ್ತು 368ರ ಅಡಿಯಲ್ಲಿ ಮೂಲಭೂತ ಹಕ್ಕನ್ನು ತಿದ್ದುಪಡಿ ಮಾಡಲು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಹೀಗಾಗಿ ವಿಧಿ 13ರಲ್ಲಿನ ಕಾನೂನು ಸಾಂವಿಧಾನಿಕ ತಿದ್ದುಪಡಿ ಕಾನೂನು ಕೂಡ ಇದು ಒಳಗೊಂಡಿದೆ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಹೀಗಾಗಿ ಸಂಸತ್ತು ವಿಧಿ 368ರ ಅಡಿಯಲ್ಲಿ ಯಾವುದೇ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ಳಲು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳುತ್ತಾ. ಸೊ ಹೀಗಾಗಿ ಪ್ರಸ್ತುತ ಯಾವ ಸ್ಟೇಟಸ್ ಇದೆ, ಈ ಮೂಲಭೂತ ಹಕ್ಕುಗಳು ಮತ್ತು ಈ DPSPಗಳ ನಡುವೆ ಸಂಘರ್ಷ ಬಿದ್ದಾಗ ಇಲ್ಲಿ ಮೂಲಭೂತ ಹಕ್ಕುಗಳು ಏನಂತಂದರೆ ಮೇಲುಗೈಯನ್ನು ಸಾಧಿಸುತ್ತಾ. ಅದನ್ನು ನಾನಿವಾಗ ಈ ಥರ ಬರೆದಿರುವಂಥದ್ದು. ಸೊ ನಾವು ಮ್ಯಾಥಮೆಟಿಕ್ಸ್ನಲ್ಲಿ ಈ ಸಿಂಬಲನ್ನು ಬಳಸ್ತೀವಿ ನೋಡಿ, ಗ್ರೇಟರ್ ದಾನ್ ಅಂತ ಹೇಳಿ DPSP. ಸೊ ಫಂಡಮೆಂಟಲ್ ರೈಟ್ಸ್ ಆರ್ ಗ್ರೇಟರ್ ದಾನ್ DPSP ಮೀನ್ಸ್ ಸೊ ಇವುಗಳ ನಡುವೆ ಸಂಘರ್ಷ ಬಿದ್ದಾಗ ಇಲ್ಲಿ ಮೂಲಭೂತ ಹಕ್ಕುಗಳು ಏನಂತಂದರೆ ಮೇಲುಗೈಯನ್ನು ಸಾಧಿಸುತ್ತೆ ಅಂತ ಅರ್ಥ. ಸೊ ಇಲ್ಲಿ ಇನ್ನು ಈ ಪಾರ್ಟ್ 4 ಅಡಿಯಲ್ಲಿ ನಾವು ಇವಾಗ DPSPಗಳನ್ನ ಎಲ್ಲಿ ನೋಡ್ತೀವಿ, DPSPಗಳನ್ನ ಪಾರ್ಟ್ 4ರಲ್ಲಿ ಭಾಗ 4ರಲ್ಲಿ ನೋಡ್ತೀವಿ. ಸೊ ಇದರಾಚೆಗೆ ಕೂಡ ಕೆಲವೊಂದಿಷ್ಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕಂಡುಬರುತ್ತೆ. ಹಾಗಿದ್ರೆ ಯಾವುವು ಅನ್ನೋದು ನೋಡೋಣ. ಸೊ ಇಲ್ಲಿ ಸೇವೆಗಳಿಗೆ SC ಮತ್ತು STಗಳ ನೇಮಕವನ್ನು ಮಾಡಬೇಕಾಗತ್ತೆ. ಅಂದರೆ ಇಲಾಖೆಗಳಲ್ಲಿ ಅವರ ಒಂದು ಸಮುದಾಯದ
ಜನರು ಏನಾದರೂ ಅಗತ್ಯ ಪ್ರಮಾಣದಲ್ಲಿ ಇರದೇ ಇದ್ರೆ ಸೊ ಅಂಥವ್ರನ್ನ ಕೂಡ ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಸೇವೆಗಳಿಗೆ SC/STಗಳನ್ನು ನೇಮಕವನ್ನು ಮಾಡಿಕೊಳ್ಳುವಂಥದ್ದು. ಸೊ ಇದನ್ನು ಭಾಗ, ಸೊ ಇದು ನೋಡಿ 10, ಇದು 16ರಲ್ಲಿ 335ನೇ ಅಡಿಯಲ್ಲಿ ಇದು ಬರುತ್ತೆ. ಸೊ ಇಲ್ಲಿಯೂ ಕೂಡ ಇದು ಇರುವಂಥದ್ದು. ಸೊ ಇದು ಭಾಗ 16ರಲ್ಲಿ ಕಂಡುಬರುವಂಥದ್ದು. ಸೊ ನಂತರದಲ್ಲಿ ಭಾಷಾ ಅಲ್ಪಸಂಖ್ಯಾತ ಗುಂಪಿಗೆ ಸೇರಿದ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಬೋಧನೆಯನ್ನು ಮಾಡುವಂಥದ್ದು. ಸೊ ಮೈನಾರಿಟಿ ಏನು ಬರ್ತಾರೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಏನು ಬರ್ತಾರೆ, ಆ ಒಂದು ಕಮ್ಯುನಿಟಿಗೆ ಸೇರಿದಂಥ ಮಕ್ಕಳಿಗೆ ಅವರ ಮಾತೃಭಾಷೆ ಏನಿರುತ್ತೆ ಅವರಿಗೆ ಅದೇ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡುವಂಥದ್ದು. ಸೊ ಇದು ಭಾಗ 17ರಲ್ಲಿ ಕಂಡುಬರುತ್ತೆ. ಹಾಗೆ ಹಿಂದಿ ಭಾಷೆಯನ್ನು ಅಭಿವೃದ್ಧಿ ಮಾಡಬೇಕನ್ನುವಂಥದ್ದು ಭಾಗ 17ರಲ್ಲಿ ಆರ್ಟಿಕಲ್ 351 ಅಡಿಯಲ್ಲಿ ಬರುತ್ತೆ. ಹಾಗೂ ನ್ಯಾಯಸಮ್ಮತವಲ್ಲದ ಆದರೆ ಸಮಾನ ಪ್ರಾಮುಖ್ಯತೆಯನ್ನು ಇವುಗಳಿಗೆ ಕೂಡ, ಅಂದರೆ ಇವುಗಳನ್ನು ಭಾಗ 4ರಲ್ಲಿ ಸೇರಿಸಲಾಗಿಲ್ಲ, ಇವು ನಾನ್ ಜಸ್ಟಿಸಿಯಬಲ್ ಕೂಡ ಇದೆ, ಆದರೆ ಇವುಗಳಿಗೂ ಭಾಗ 4ರಲ್ಲಿ ಇರುವಂತೆ ಏನು ಮಾಡಲಾಗಿದೆ, ಸಮಾನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ಡ್ಯೂಟಿಗಳ ಬಗ್ಗೆ ಡಿಸ್ಕಸ್ಸನ್ನು ಮಾಡಿದ್ದೇವೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಕೊಡಿ. ಸೊ ಮುಂದಿನ ಒಂದು ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.